ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6:30 ಆಗಿ ಬಂದೈತೆ ನೋಡಿ, ಎದ್ದೀನಿ ಲಾಗ್ ಚಾಲು ಮಾಡೀನಿ. ಲೇಟ್ ಆಯ್ತು ರೀ ಇವತ್ತು. ಹೇಳ್ಬೇಕಂದ್ರೆ ಸಂಡೇನೂ ಐತೆ, ಆ ಕಡೆ ಎಲ್ಲಿ ಬಿಡೋಕಡ ಅಂತ ಲೇಟಾಗಿ ಎದ್ದೆ. ಶ್ರಾವಣಿದು ಇವತ್ತು ಹೋಗೋದಿಲ್ಲ ಸ್ಕೂಲಿಗೆ, ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ಇರ್ತಾವಲ್ಲ, ಪೇಪರ್ ತೊಗೋತಾರೆ. ಏನು ರೀ ಎಕ್ಸ್ಟ್ರಾ ಕ್ಲಾಸ್ ಅನ್ನೋದಾಗಿತ್ತ, ಸಂಜೆನೇ ಆಗೂ ಇಲ್ಲ, ಮುಂಜಾನೆ ಹೋಗೋರಾಗ ಏಟಾಗುತ್ತೆ ಟೈಮು. ಕರೆಕ್ಟ್ ಟೈಮಿಂಗೆ ಸೆಟ್ ಆಗೋವಲ್ಲಾಗೈತೆ ನೋಡಿ. ಎಕ್ಸ್ಟ್ರಾ ಕ್ಲಾಸಿಗೆ ಅಮೌಂಟ್ ಕೊಡೋದು ಅಷ್ಟೇ ಆಗುತ್ತೆ. ಸಂಜೆನಾಗ ವ್ಯಾನ್ ಬಿಡಲ್ಲ ಅಂತ ಅವರು, ಏನು ಮಾಡೋಕ್ಕಾಗಲ್ಲ. ಅವರು 5ಕ್ಕೆ ಹುಡ್ರೆಲ್ಲ ಹುಡ್ರು ತಂದು ಬಿಟ್ಬಿಡ್ತಾರೆ, ಮತ್ತು 7ಕ್ಕೆ ಈ ಹುಡ್ರಿಗೆ ಎಲ್ಲಿ ಬರೋಕೆ ಹೋಲಿ ಅಂತ ಅಂತಾರೆ. ಮುಂಜಾನೆ 7 ಗಂಟೆಗೆ ಏನೈತಿ ಅಷ್ಟು ಹೋಗ್ಬಿಡ್ತಾರೆ ಹುಡ್ರು. ಹಿಂಗೆ ಮುಂಜಾನೆ ಬೆಳಗ್ಗೆ ಹೆಂಗಾರ ಅನುಕೂಲ ಆಗುತ್ತೆ ರೀ, ಸಾಯಂಕಾಲನೇ ಅನುಕೂಲ ಆಗವಲ್ಲ ನೋಡಿ. ಏನು ಮಾಡೋದು, ಮುಂದಿನ ಸರಿ ಎಲ್ಲರ ಹಾಸ್ಟೆಲ್ ಮಾಡಬೇಕು. ಈ ಸರಿನೇ ಹಾಸ್ಟೆಲ್ ಇತ್ತ ಮಾಡಿಬಿಡ್ಬೇಕಂತ ನಾ ಮಾಡಿದೆ. ಹಾಸ್ಟೆಲ್ ಇಲ್ಲರಿ, ಹಿಂಗಾಗಿ ಮುಂದಿನ ಸರಿ ನೋಡ್ಕೋಬೇಕು ಹಾಸ್ಟೆಲು. ಬರೀ ಇವತ್ತಿನ ನಮ್ಮ ಸಂಡೇ ಲಾಗ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಇನ್ನೂ ಸೀರೆ ವಿಡಿಯೋ ಮಾಡ್ಬೇಕಂತ ಮಾಡೀನಿ ರೀ. ಸೀರೆ ವಿಡಿಯೋ ಮಾಡಿ ಆ ಚಾನಲ್ಗೆ ವಿಡಿಯೋ ಇವತ್ತು ಬೆಳಗ್ಗೆ 11 ಗಂಟೆಗೆ ಹಾಕಬೇಕು. ಇನ್ನೊಂದು ಚಾನಲ್ ಯಾವ್ದ್ರಿ ಸಿಸ್ಟರ ಅಂತ ಕೇಳಿದ್ರಿ ಕಮೆಂಟ್ ಮೂಲಕ, ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ನೋಡಿ. ಆ ಚಾನಲ್ನು 2,500 ವಾಚ್ ಅವರ್ ಆಗಿ ಕಂಪ್ಲೀಟ್ ಆಯಿತು. ಇನ್ನು 1,500 ವಾಚ್ ಅವರ್ ಬೇಕು ರೀ. ಇನ್ನು 1,500 ವಾಚ್ ಅವರ್ ಬೇಕಂತ ನಿನ್ನೆ ಲೈವ್ ಹೋಗೀನಿ ರೀ. ಟೈಮ್ 9:30 ಆಗಿತ್ತು. 5:30 ತಾಸು ಲೈವ್ ಚಾಲು ಆಯ್ತು ನೋಡಿ. ನನಗೆ ಅಲ್ಲಿ ಲೈವ್ ಹೋಗಿ ಮಾತಾಡ್ಬೇಕಂತ ಮಾಡೀನಿ ರೀ. ಅಲ್ಲೇ ಕಣ್ಣು ಮುಚ್ಚಿಬಿಟ್ಟವು. ಅಲ್ಲೇ ಹೋಗಿ ಮುಕ್ಕೊಂಬಿಟ್ಟು ಮತ್ತು ರಾತ್ರಿ ಎಚ್ಚರಾಗಿಂದ ಲೈವ್ ಎಂಡ್ ಮಾಡಿ ಮಲ್ಕೊಂಡೀನಿ ರೀ. ಒಂದು 5 ಲೈಕ್ ಬಂದಿದ್ದು, ಯಾರ್ಯಾರು ಏನೇನು ಕಮೆಂಟ್ ಹಾಕಿರೋ ನೋಡಿಲ್ಲ. ಬರೀ ಮಳೆ ಬರೋ ಸೌಂಡ್ ಒಂದು ನೋಡಿ. ನಿನ್ನೆ ಸಿಕ್ಕಾಪಟ್ಟೆ ಮಳೆ ರೀ. ಈ ಕಡೆ ಸಿಕ್ಕಾಪಟ್ಟೆ ಅಂದ್ರೆ ಸಣ್ಣ ಮಳೆ ರೀ, ಜೋರೇನು ಮಳೆ ಇಲ್ಲ. ಬರೀ ಇವತ್ತು ನಾನು ಅಷ್ಟು ಕ್ಲೀನ್ ಮಾಡ್ಕೊಂಡು ಮತ್ತು ಲಾಗ್ ಚಾಲು ಮಾಡ್ತೀನಿ. ಇನ್ನು ಹೋಳ್ಗೆ ಅನ್ನ ಅದು ಐತಿ. ಅನ್ನ ಮಾತ್ರ ಮಾಡಿದ ಅನ್ನ ಯಾರೂ ಉಂಡಿಲ್ಲ ರೀ. ನೀನು ಮಾಡಿದ ಅನ್ನ ಹಂಗೆ ಐತಿ, ಮೆತ್ತನೆ ತೆಗೆದಿಲ್ಲ. ಶೇಂಗಾ ಸಾಂಬಾರು ಮಾಡಿದ್ರೆ ಹೋಳಿಗೆ ಅದಾವ, ರೊಟ್ಟಿ ಅದಾವು, ಅನ್ನ ಐತೆ, ಊಟ ಮಾಡ್ತಾರೆ. ಅದು ಇದು ಅನ್ನಲ್ರಿ, ಯಾವ್ದಾರ ಒಂದು ಜೋಡಿಸ್ಕೊಂಡು ಉಂಡ್ಬಿಡ್ತೀವಿ ನೋಡಿ. ಯಾವುದು ಅಡುಗೆ ವೇಸ್ಟ್ ಮಾಡಬಾರ್ದ್ರಿ. ಒಂದೊಂದು ತುತ್ತು ಒಂದೊಂದು ಅಗಳಿಗೂ ಎಷ್ಟು ಇಂಪಾರ್ಟೆಂಟ್ ಐತೆ ಅಂದ್ರೆ ಅಷ್ಟು ಒಬ್ರೊಬ್ರಿಗೆ ಒಂದೊಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟಪಡ್ತಿರ್ತಾರೆ. ದೇವ್ರ ಕೊಟ್ಟನೆ ಅಂದರೆ ಅದ್ರಾಗನೇ 3 ಹೊತ್ತು ಬಿಸಿದಂತಿಲ್ಲ. ಇದ್ದಿದ್ದು ಅಡುಗೆ ಊಟ ಮಾಡ್ಕೋತೀವಿ. ಸಂಜೆನೇ ಮಾಡಿದ ಅಡುಗೆ ಮುಂಜಾನೆ ಉಣ್ಕೋತೀವಿ, ಮತ್ತು ಬೇಕಂದ್ರೆ ಬಿಸಿ ಮಾಡ್ಕೋತೀವಿ. ಈ ಶೇಂಗಾ ಸಾಂಬಾರು ಒಂದು ಮಾಡ್ಬೇಕ್ರಿ ಇವತ್ತು. ಇವ್ರ ಜಾಕ ಇವತ್ತು ಸಂಡೇ ಪೂಜೆ ಎಲ್ಲ ಮಾಡ್ಕೋಬೇಕು. ಬೇರೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ ನೋಡಿ. ಹಂಗ ಕಸ ಗುಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಆಯ್ತು ನೋಡಿ. ನಿನ್ನೆ ಅಲ್ಲೇ ಎಲ್ಲ ಒಟ್ಟು ಬಿಟ್ಟಿದ್ದೆ. ರಾತ್ರಿ ಕರೆಂಟೂ ಬರಲಿಲ್ಲ ರೀ. ಹಿಂಗಾಗಿ ಏನು ಮಾಡೋದು ಏನು ಬಿಡೋದು ಅಂತ ಬಿಟ್ಟಿದ್ದೆ. ಅಷ್ಟು ನೀಟ್ ಮಾಡ್ಕೊಂಡು ನೋಡಿ, ಮನೆಯೆಲ್ಲ ಎಷ್ಟು ಸ್ವಚ್ಛಗೈತೆ ನೋಡಿ. ಇವತ್ತು ಸಂಡೇ ಅಲ್ಲ, ಮಕ್ಕಳು ಸ್ಕೂಲಿಂದ ಮನೆಯಾಗಿರ್ತಾರೆ. ಇವತ್ತು ಸ್ವಲ್ಪ ಲೇಟ್ ಆದರೂ ನಡಿತೈತೆ ರೀ. ಇವತ್ತು ಮನೆ ಕ್ಲೀನಿಂಗ್ ಮಾಡ್ಕೊಳಕ ಅವಸರ ಏನಿಲ್ಲ. ಅಡುಗೆ ಮಾಡ್ಬೇಕು ರೀ. ಈಗ ಅವ್ರು ಜಾಕ ಮಾಡಿಸ್ಬೇಕು, ನೀರು ಕಸ ಕೊಟ್ಟಿನಿ. ಸಿಕ್ಕಾಪಟ್ಟಿ ಗಾಳಿ ಬಿಸಾಕತ್ತೈತೆ ನೋಡಿ. ನೋಡಿರಿ, ಹಾಯ್ ಗುಡ್ ಮಾರ್ನಿಂಗ್. ಇವಾಗ ಎದ್ದಾರಿ, ಜಸ್ಟ್ ಎದ್ದಾನ ನಿಂತ ನೋಡಿ. ಶ್ರಾವಣಿ ಕೂಡ ನಿಂತ ಹೊಡಿಲೆ ನೋಡಿ. ನೀರು ಕದವು, ಕೆಸಿ ಮ್ಯಾಗ ನೀರು ಇಟ್ಟಿದ್ದೀನಿ ರೀ. ಬಂದ್ ಮಾಡವ ಅಂತಂದೆ, ಬಂದ್ ಮಾಡ್ಯಾಡ್ರಿ. ಶೇಂಗಾ ಸಾಂಬಾರು ಮಾಡಬೇಕು. ಮಾಡಿದ ಮಾತ್ರ ಹಂಗೆ ಐತಿ, ಹೌದಿಲ್ಲ. ಹೋಳಿಗೆ ಅದಾವು. ಶೇಂಗಾ ಸಾಂಬಾರು ಅಂದ್ರೆ ನನ್ನ ಫೇವ್ರೇಟು, ನಮ್ಮ ಶ್ರಾವಣಿ ಫೇವ್ರೇಟು, ಶ್ರಾವಣ್ ಕುಮಾರ್ನು ಫೇವ್ರೇಟ್ ರೀ. ರೊಟ್ಟಿ ಅದಾವೆ, ತಳ್ಳ ರೊಟ್ಟಿ ಅದಾವೆ. ಇವತ್ತು ಸಂಡೇ ಎಲ್ಲ ರೊಟ್ಟಿ ಮಾಡಲ್ಲ ರೀ, ನಮ್ಮ ಮನೆ ದೇವ್ರ ವಾರ. ಅದಕ್ಕೆ ಹಿಂಗಾಗಿ ಎಲ್ಲನೂ ಕ್ಲೀನ್ ಒಲಿ ಪಲಿ ಎಲ್ಲ ತೊಳ್ಕೊಂಡಿನಿ. ಬರ್ರಿ ಮತ್ತು ಇವರಿಬ್ಬರು ಜಾಕ ಮಾಡಿಸಿ ಶೇಂಗಾ ಸಾಂಬಾರು ಮಾಡಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬರ್ರಿ ನೋಡ್ರಿ. ಇವು ಬರೀ ಆಟ ಆಡೋದು ನೋಡಿ. ಒಂದು ರೀ, ಶ್ರಾವಣಂದು ಜಾಕ ಆಗೈತೆ, ಶ್ರಾವಣಿದು ಜಾಕ ಆಗೈತೆ. ಕಾತೇರಿ ಅಮ್ಮ ಅದನ್ನ. ಶ್ರಾವಣಿದು ಜಾಕ ಆಗೈತಿ. ಇಬ್ಬರು ಕೂಡ ಫೈನಲ್ಲ ಮೇಕಪ್ ಆಗ್ಯಾರ. ಶೇಂಗಾ ಸಾರು ಮಾಡ್ಬೇಕಂತೇಳಿ ರೆಡಿ ಮಾಡಿದ್ದೆ. ಸಾರಿಗೆಲ್ಲ ರೆಡಿ ಮಾಡಿ ನೋಡಿ. ಅವ್ರಿಗೆ ಸದ್ದ ಹೋಳಿಗೆ ಅದಲ್ಲ, ಹೋಳಿಗೆ ಉಂತಿ ಮಮ್ಮಿ ಒಂದೆರಡು ಕುರುಡಿ ಕರೆದು ಬಿಡು ಅನ್ನಕತ್ತಾರ. ಕುರುಡಿ ಕರಿಬೇಕ್ರಿ. ಮಧ್ಯಾಹ್ನಕ್ಕೆ ಶೇಂಗಾ ಸಾಂಬಾರು ಚಪಾತಿ ಮಾಡ್ಬೇಕಂತ ನೋಡಿ. ಈಗ ಶೇಂಗಾ ಸಾಂಬಾರಿಗೆ ಶೇಂಗಾ ಹುರಿದು ಟಮಾಟಿ ಕೊತ್ತಂಬರಿ ಅದು ಇಟ್ಕೊಂಡು ಬೆಳ್ಳುಳ್ಳಿ ಮಿಕ್ಸರ್ಗೆ ಹಾಕಬೇಕು. ಹೀಗೆ ಮಾಡಲ್ರಿ, ಇದನ್ನು ಸೈಡಿಗೆ ಇಟ್ಬಿಡ್ತೀನಿ. ಈ ಮಧ್ಯಾಹ್ನಕ್ಕೆ ಮಾಡ್ತೀನಿ ನೋಡಿ ಸಾಂಬಾರು. ಬರ್ರಿ ಇವಾಗ ನೋಡಿರಿ. ನಿನ್ನೆ ರಾತ್ರಿ ಬಜ್ಜಿ ಮಾಡಿದ್ನಲ್ಲ, ಅದೇ ಎಣ್ಣೆ ಇತ್ತು, ಅದೇ ಎಣ್ಣೆ ಕರಿಯಾಕತ್ತೀನಿ. ಇವಾಗ ಇವು 3 ವರ್ಷದ ಹಿಂದಿಲ್ ಕುರುಡು ನೋಡಿ ಎಷ್ಟು ಬೆಳ್ಳಗೆ ಅವು.
ನಾವು ಈ ವರ್ಷನ ಮಾಡಿಲ್ರಿ, ವರ್ಷನ ಮಾಡಲ. ಈ ಊರಿಗೆ ಬಂದು ವರ್ಷ ಫಸ್ಟ್ನೇ ವರ್ಷ ಮಾಡೀನಿ ಕುರುಡಿ ಹಪ್ಪಳ. ನಾ ಎಷ್ಟೊಕ್ಕನದ ತೋರಿಸ್ತೀನಿ ರೀ ನಿಮಗೆ. ದೇವ್ರ ಮನೆ ಒಂದು ತೊಗೊಂಬಂದೇವ್ರಿ ಕರ್ಯಾಕ ಅಂತೇಳಿ. ನೋಡಿ ದೇವ್ರ ಪೂಜೆ ಮಾಡೀನಿ. ನಾನು ಉದಿ ಕಡೆ ಎಡ್ಡು ಹಚ್ಚಿದ್ದೆ, ಒಂದು ಹತ್ತಿಲ್ಲ ಅಂತ ಒಂದು ಆರೈತಂತ ಶ್ರಾವಣಿ ಅಂದು. ಅದು ಬಿಚ್ಚಮ್ಮ ನೋಡಿ ನಾ ಎಷ್ಟು ಕುರುಡಿ ಅದ ನೋಡಿ. ನಾನು 3 ವರ್ಷ ಹಿಂದಿಲ್ ಕುರುಡಿ ನೋಡಿ. ಇವು ಭಾಳ ಕರಿದೆ ಅಲ್ರಿ, ಯಾವಾಗಾರ ಒಂದಿಷ್ಟು ಕರ್ಕೋತೀವಿ. ನಾ ಇಡಕ್ಕೆ ತುಂಬೈತೆ ಹಪ್ಳ ನೋಡಿ. ಇಲ್ಲಿ ಗುಡಿಗೆ ಹಾಕಿರ್ತೀನಿ ನೋಡಿ ಹಪ್ಳ. ಶ್ರಾವಣಿ ಬಿಚ್ಚಿಲ್ಲ ನೋಡಿ. ಪೇಪರ್ ಹಾಕಿ ಮುಚ್ಚಿಡ್ತೀನಿ. ಇದಕ್ಕೆ ಮುಚ್ಚೋದೈತೆ, ಏನು ಪೇಪರ್ ಗೀಪರ್ ಹಾಕಿಲ್ಲ. ಇದಕ್ಕೆ ಮುಚ್ಚೋದಿಲ್ಲ, ಪೇಪರ್ ಹಾಕಿದ್ರಿ. ಒಂದು ಸ್ವಲ್ಪ ಉಪ್ಪಾಗ್ಯವ್ರಿ ಹಪ್ಪಳ. ಹುಳಿಯಾಗ ಚೆನ್ನಾಗಿರ್ತಾವ್ರಿ. ಮುರಿತೇವ ನಾ ಎಷ್ಟು ಹಪ್ಪ ಅದಾವ್ರಿ. ನಾ ಈ ವರ್ಷ 3 ವರ್ಷಕ್ಕೆ ಒಂದ್ಸಲ ಆತಾವು. ಬೇಡಮ್ಮ ಅಷ್ಟು ಬೇಡ, ಸಾಕು. ಒಂದು ಕೈಯ ನೋಯ್ ಸಾಕು. ಅಷ್ಟು ತಿನ್ಬಾರ್ದು ಸರಿ. ನೀವು ಕರಡ ತಿಂತೀರಿ. ಮೊನ್ನೆ ಹಿಂಗೆ ಮಾಡಿದ್ರಿ. ಫೈನಲ್ ಆಗಿ ಕುರುಡಿ ಕರೆದೆ. ಹಪ್ಪಳ ಕುರುಡಿಗೆ ಸ್ವಲ್ಪ ಕರ್ಕೊಂಡು ನೋಡಿ ಮುಂಜಾನೆ ಊಟಕ್ಕೆ ಅಷ್ಟೇ ಅಂತೇಳಿ ಒಂದು 4 ಹಪ್ಪಳ ಒಂದಿಷ್ಟು ಕುರುಡಿ ಕರೆದೆ. ಎಣ್ಣೆಯಾಗ ಐಟಮ್ಸ್ ಭಾಳ ತಿನ್ನಬಾರ್ದು ಅಂತ ಕಂಟ್ರೋಲ್ ಮಾಡ್ಬೇಕಂದ್ರೂ ನಮ್ಮ ಶ್ರಾವಣ್ಯರ ನೆಪ್ ಮಾಡಿರ್ತಾನೆ, ನಮ್ಮ ಶ್ರಾವಣಿಯರು ನೆಪ್ ಮಾಡಿರ್ತಾಳೆ. ಈಗ ಈ ನೆಪ್ ಮಾಡಿದ್ದು ಶ್ರಾವಣಿ ರೀ. ನೀನು ಈ ಬಜ್ಜಿ ನೆಪ್ ಮಾಡಿದ್ದು ಶ್ರಾವಣ್ ಕುಮಾರ. ಹೆಂಗದ ಟೇಸ್ಟ್? ಊಟ ಹಾಕೊಳ್ಳ ಹೋಳ್ಗೆ ತುಪ್ಪ ಕುರುಡಿ ನೋಡಿ. ಶ್ರಾವಣಿಗೆ ಊಟಕ್ಕೆ ಹಾಕೊಟ್ಟೆ, ತುಪ್ಪ ಹಾಕಿನಿ, ಹೋಳ್ಗೆ ಹಾಕಿ ನೋಡಿ. ಸಂಜೆನೇ ಮಾಡಿದ್ದೀನಿ ರೀ ಹೋಳ್ಗೆ. ಬರ್ರಿ ಶ್ರಾವಣನ ಕರ್ಕೊಂಡು ಊಟ ಮಾಡಿ. ಸ್ವಲ್ಪ ಕಟ್ಟಿನ ಸಾರು ಐತ್ರಿ, ಹೋಳ್ಗೆ ಅದಾವು, ಅನ್ನ ಐತೆ. ಇದನ್ನು ಇವಾಗ ಮುಂಜಾನೆ ಊಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನ ಊಟಕ್ಕೆ ಏನೈತೆ ಚಪಾತಿ ಶೇಂಗಾ ಸಾರು ಮಾಡ್ತೀನಿ. ಈಗ ಊಟ ಮಾಡ್ಕೊಂಡು ಬಟ್ಟೆ ಒಗೆದಾಕ್ತೀನಿ ರೀ. ಬಟ್ಟೆ ಒಗೆದಾಕಿ ಸಾರು ಮಾಡಿ ಹಿಟ್ಟು ನಾತೀನಿ. ಅಲ್ಲಿಗೆ ಬರ್ತೀನಿ, ಮಧ್ಯಾಹ್ನ ಊಟಕ್ಕೆ ಬರ್ತಾ. ಮಕ್ಕಳು ಮನ್ಯಾಗದಲ್ಲ 3 ಟೈಮು ಬಿಸಿ ಮಾಡಿ ಉಣ್ತಾರೆ ನೋಡಿ. ಸಂಜೆಗೆ ಏನು ಬಿಸಿದು ನೋಡಿ. ಮಧ್ಯಾಹ್ನ ಬಿಸಿ ಮಾಡಿಬಿಡ್ತೀನಿ. ಸಂಜೆಗೂ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ ರೀ. ಬಾರಿ ಊಟ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಶ್ರಾವಣಿ ಶಿವಕುಮಾರ ನಾನು ಕೂಡ ಉಷ್ಟ್ರು ಕೂಡಿ ಊಟ ಮಾಡಿದ್ವಿ. ಬಟ್ಟೆ ಸಾಬೂನು ಪುಡಿಯಾಗ ಎದ್ದಿಟ್ಟೀನಿ. ಇಲ್ಲೇ ಬೀರಪ್ಪನ ಗುಡಿಯಾಗ ಏನೋ ಫಂಕ್ಷನ್ ಐತ್ರಿ, ಮೀಟಿಂಗ್ ಐತಿ. ಸಂಗಿಂದ ಏನೋ ಮೀಟಿಂಗ್ ಇದ್ದಿರ್ಬೇಕು ರೀ. ಸೌಂಡ್ ಕೇಳ್ತಿರ್ಬೇಕು. ಬಟ್ಟೆ ಸಾಬೂನು ಪುಡಿ ನೆನೀಲಿ. ಇವಾಗ ಸಾಂಬಾರು ಮಾಡಿದ್ರೆ ಆತಂತೇಳಿ ಸಾಂಬಾರ್ಗೆ ಮಿಕ್ಸರ್ಗೆ ಹಾಕೊಂಬಂದೀನಿ. ಸಾಂಬಾರು ಒಗ್ಗರಣೆ ಹಾಕಿ ಹಿಟ್ಟು ನಾದಿಟ್ಟು ಬಟ್ಟೆ ಒಗಿತೀನಿ ರೀ. ಹಂಗಂದ್ರೆ ಹಂಗೆ ಬಂದು 2 ಚಪಾತಿ ಮಾಡಕ್ಕೆ ಬರ್ತಾ. ಈಗ 12:30 ಹಾಕಿ ಬಂದಿತ್ತು. 11 ಗಂಟೆಗೆ ವೀಡಿಯೋ ಹಾಕಿದೆ ಆ ಚಾನಲ್ಗೆ. ಈ ಚಾನಲ್ಗೆ ಒಂದಕ್ಕೆ ವೀಡಿಯೋ ಹಾಕೋತಾ ಈ ಕೆಲಸ ಮಾಡ್ಕೋತೀನಿ ರೀ. ಸಾಂಬಾರು ಒಗ್ಗರಣೆ ಹಾಕಿ ಹಿಟ್ಟು ನಾದಿಟ್ಟು ಮತ್ತು ಲಾಗ್ ಕಂಟಿನ್ಯೂ ಮಾಡ್ತು ನೋಡಿ. ಇವಾಗೆಲ್ಲ ಕೆಲಸ ಮುಗೀತು ನೋಡಿ. ಫೈನಲ್ ಆಗಿ ಬಡ ಕೆಲಸ ಮಾಡ್ಕೊಂಡು ಮತ್ತು ಲಾಗ್ ಕಂಟಿನ್ಯೂ ಮಾಡಿ ನೋಡಿ. ಹಂಗೆ ಸಾಂಬಾರು ಮಾಡಿದೆ, ಹಿಟ್ಟು ನಾದಿಟ್ಟೆ, ಹಂಗೆ ಬಟ್ಟೆ ಒಗೆದು ಹಾಕಿದೆ. ಬಟ್ಟೆ ಒಗೆದು ಮ್ಯಾಗ ಹೊಣ್ಯಾಕೆ ಬಂದೆ, ಮಳೆ ಹೊಡ್ಯಾಕೆ ಚಲೋ ಆಯ್ತು ನೋಡಿ. ಮಳೆ ಸಣ್ಣ ಬರಾಕತ್ತೈತಿ ರೀ. ಕರೆಂಟ್ ಒಂದು ಹೆಂಗೆ ಮಾಡ್ತಾವೆ ಹೆಂಗಿಲ್ಲ ಗೊತ್ತಿಲ್ಲ. ಇವಾಗ ಮಾತ್ರ ಕರೆಂಟ್ ಅದಾವು. ಟೀಚಿಂಗ್ ಮಾಡ್ಬೇಕಂದೆ. ಟೈಮು 4 ಗಂಟೆ ಹಾಕಿ ಬಂದೈತಿ. ಇನ್ನು ಶ್ರಾವಣ್ ಕುಮಾರ್ ಹೋಮ್ವರ್ಕ ಬರ್ದಿಲ್ಲ. ಶ್ರಾವಣಿದು ಹೋಮ್ವರ್ಕ ಕ್ಲಿಯರ್ ಆಯ್ತು. ಇವಾಗ ಓದ್ಕೊತ ಕುಂದೂರಮ್ಮ ಅಂತಂದರೆ ಹಿಂದಿ ಓದಕ್ಕೆ ಕೊಟ್ರಂತ್ರಿ. 3 ಬುಕ್ ಹೋಮ್ವರ್ಕ್ ಕೊಟ್ರ. ನಿನ್ನೆ ಹಾಫ್ ಡೇ ಅಲ್ಲ, 4 ಕ್ಲಾಸ್ ಇರ್ತಾವೆ. 4 ಕ್ಲಾಸ್ನಾಗ ಅವರು 3 ಕ್ಲಾಸ್ 3 ಬರ್ಯಾಕೆ ಕೊಟ್ರ ಬುಕ್ಕ, 1 ಓದಕ್ಕೆ ಕೊಟ್ಟಾರ ನೋಡಿ. ಒಬ್ಬರು ಸಿಸ್ಟರ್ ಮತ್ತೆ ಕಮೆಂಟ್ ಹಾಕಿದ್ರು. ನಿನ್ನೆ ಒಬ್ಬರು ಸಿಸ್ಟರ್ ಹಾಕಿದ್ರು, ಇವತ್ತು ತ್ರಿವೇಣಿ ಅನ್ನೋರು ಸಿಸ್ಟರ್ ನಿಮ್ಮ ಬಗ್ಗೆ ವಿಡಿಯೋ ಮಾಡ್ಬೋದಾ ಅಂತೇಳಿ. ಮಾಡಿ ಸಿಸ್ಟರ್, ಅದಕ್ಕೇನು ಇಲ್ಲ, ಮಾಡ್ಬೋದು. ನನ್ನ ಬಗ್ಗೆ ಏನಾದರೂ ನಿಮಗೆ ಮಾತಾಡೋದಿದ್ರೆ ಮಾತಾಡಿ ನಿಮ್ಮ ವಿಡಿಯೋದಲ್ಲಿ. ಒಂದು ಕಮೆಂಟ್ ಬಂದಿತ್ತು. ಮತ್ತು ನಾ ಅದೇ ಕಮೆಂಟಿಗೆ ಹಿಂಗೆ ಕೇಳಾಕತ್ತಾರ ಒಬ್ಬರು ಸಿಸ್ಟರ್ ನಮ್ಮ ಬಗ್ಗೆ ವಿಡಿಯೋ ಮಾಡ್ಬೇಕಂತೇಳಿ ಮಾಡಿ ಅಂತ ನಾನು ಹೇಳಿದ್ದೆ. ಮತ್ತು ಇವತ್ತು ತ್ರಿವೇಣಿ ಸಿಸ್ಟರ್ ಕಮೆಂಟ್ ಹಾಕ್ಯಾರ. ಮಾಡಿರಿ, ಖಂಡಿತ ಮಾಡಿರಿ, ಅದಕ್ಕೇನು ಅಭ್ಯಂತರವಿಲ್ಲ. ನಮ್ಮಿಂದ ನಿಮ್ಗೆ ಹೆಲ್ಪ್ ಆಗುತ್ತಂದ್ರೆ ಒಂದಿಷ್ಟು ವ್ಯೂಸ್ ಬರ್ತಾವ ಅನ್ನೋಕ್ಕೋಸ್ಕರ ಆದ್ರೂ ವಿಡಿಯೋ ಮಾಡ್ತಿರ್ತೀವಿ. ನಾವು ಕೂಡ ಮಾಡ್ತಿರ್ತೀವಿ. ಎಂಥ ಸೆಲೆಬ್ರಿಟಿಗಳನ್ನೇ ಎಷ್ಟು ಬೆಳೆದಿರ್ತಾರೆ, ಎಷ್ಟು ಸೆಲೆಬ್ರಿಟಿಗಳು ಇರ್ತಾರೆ. ಆದರೂ ಒಬ್ಬರು ಹೆಸರು ತೊಗೊಂಡು ಅವರು ಕೂಡ ವಿಡಿಯೋ ಮಾಡಿ ಹಂಗೆ ಬೆಳೆಯೋದು. ಒಬ್ರಲಿಂತ ಒಬ್ರು ಬೆಳೆಯೋದ್ರಿ. ಈಗ ನಮ್ಮ ಸೊಂಡಿಲೆ ನಮ್ಮ ನೀರು ಕುಡಿಯೋಕ್ಕಾಗಲ್ಲ ಅಂತೇಳಿ ಹಿರಿಯ ಶಾಸ್ತ್ರ ಮಾಡ್ಯಾರ. ಇವಾಗ ನೋಡಿ, ನಮ್ಮ ಸೊಂಡಿಲೆ ನಾವು ನೀರು ಕುಡಿತೀವಿ ಅಂದ್ರೆ ಯಾವತ್ತೂ ಆಗಲ್ಲ. ಇನ್ನೊಬ್ರು ಹೆಲ್ಪ್ ಕೇಳಲೇಬೇಕು. ಇನ್ನೊಬ್ರಲಿಂತ ಸೊಂಡಿಲೆ ನಾವು ನೀರು ಕುಡಿದು ನಾವು ಜೀವನ ಮಾಡ್ತೀವಿ ಅಂದ್ರೆ ಆಗಲ್ಲ. ಈ ಮಾತು ಯಾಕೆ ಬಂತಂದ್ರೆ ಹಿಂದೆ ಕಿರಿಯರು ಏನಾದರೂ ಇಲ್ಲರಿ. ಇವಾಗ ನೋಡಿ, ಯಾವ್ದಕ್ಕಾರ ಒಂದು ಕೆಲಸಕ್ಕಿರಲಿ ನೋಡು, ನೀರು ಸೊಂಡಿಲೆ ನೀರು ಕುಡಿದು ನೀ ಏನು ಸಂಸಾರ ಮಾಡಲ್ಲ. ಇನ್ನೊಬ್ರು ಹೆಲ್ಪ್ ತೆಗಿಲೇಬೇಕಾಗತ್ತೆ. ಇನ್ನೊಬ್ರದ್ದು ಹೆಲ್ಪ್ ಬೇಕೇ ಬೇಕ್ರಿ. ಯಾವಾಗೇ ಇರಲಿ, ನಾವೆಂಥ ನಾವೇ ಶ್ರೀಮಂತರದೀವಿ, ಅದಕ್ಕೂ ತೊಂದರೆ ಇಲ್ಲ, ನಮಗೇನೂ ಕಮ್ಮಿ ಆಗಲ್ಲ ಅಂದರೂ ಇನ್ನೊಬ್ರು ಬಾಯಿ ತೆರೆಯುವಂಥ ಪರಿಸ್ಥಿತಿ ಬಂದೇ ಬರ್ತಾ. 100ಕ್ಕೆ 100 ಸತ್ಯ. ಎಂಥ ಯಾರನ್ನೂ ಅಷ್ಟು ಕೀಳಾಗಿ ನೋಡಬಾರ್ದು ನೋಡಿ. ಇವಾಗ ಇದ್ದವ್ರಿಗೆ ಎಷ್ಟು ಮರ್ಯಾದೆ ಗೊತ್ತ್ರಿ.
ಇದ್ದವ್ರಿಗೆ ಅಪ್ಪ ಅವ್ರು ಅಷ್ಟು ಶ್ರೀಮಂತರದ ಇಷ್ಟು ಶ್ರೀಮಂತರದಾರ ಅಂತೇಳಿ ಅವ್ರಿಗೆ ಭಾರಿ ಮರ್ಯಾದೆ. ಇಲ್ಲಾರವ್ರಿಗೆ ನಿಂದು ಯಾರೂ ದಿಕ್ಕಿಲ್ಲ ಅಂದ್ರೆ ಸಾಕು ನೋಡ್ರಿ, ಅವ್ರಿಗೇನು ಮರ್ಯಾದಿರಲ್ಲ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾತಾಡೋದು, ಹೆಂಗೆ ಬೇಕು ಹಂಗೆ ಹೊಡೆಯೋದು ಬಡಿಯೋದು. ಇನ್ನು ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಹೆಣ್ಮಕ್ಳು ಈ ಕಷ್ಟ ಅನುಭವಿಸ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಅನುಭವಿಸೋರಿಗೆ ಕಷ್ಟನೇ ಐತೆ, ಎಂಜಾಯ್ ಮಾಡಿ ಹೆಣ್ಮಕ್ಳಿಗೆ ಎಂಜಾಯ್ ಮಾಡೋದೈತೆ. ಅದು ಏನು ಮಾಡೋಕ್ಕಾಗಲ್ಲ. ನಾವು ಬೆಳೆದು ಬಂದಂಥ ವಾತಾವರಣ, ನಾವಿರುವಂಥ ವಾತಾವರಣಕ್ಕೆ ನಮಗೆ ನಮ್ಮ ತಂದೆ ತಾಯಿ ಕಲಿಸಿದಂಥ ಸಂಪ್ರದಾಯಕ್ಕೆ ನಾವು ಬೆಳಿತೀವಿ ರೀ. 5 ಬಳ್ಳು ಸವ ಇರಲ್ಲ ಅಂತ ಹೇಳ್ತಾರೆ ಹಿರಿಯರು. ಇವು 5 ಬಳ್ಳು ಸವ ಇರಲ್ಲ ರೀ. ಇವು 5 ಬಳ್ಳು ಸವ ಇದ್ದು ಅಂದ್ರೆ ಎಲ್ಲರೂ ಮನುಷ್ಯರು ಸವ ಇರ್ತಾರೆ. ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರಲ್ಲ ರೀ. ಇವಾಗ ಒಬ್ಬರು ಹೆಣ್ಮಕ್ಳು ಏನೋ ಕೆಟ್ಟದ್ದು ಮಾಡಿದ್ರಂತ ಇನ್ನೊಬ್ಬ ಹೆಣ್ಮಗಳು ಹಿಂಗೆ ಇರ್ತಾಳೆ, ಅವಳು ಹಿಂಗೆ ಇರ್ತಾಳೆ ಅನ್ನೋದು ತಪ್ಪು. ಇವಾಗ 5 ಬಳ್ಳು ಹೆಂಗೆ ಸವ ಇರಲ್ಲ ನೋಡ್ರಿ, ಹಂಗೆ ಎಲ್ಲ ಹೆಣ್ಮಕ್ಳು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ರು ಹೆಣ್ಮಕ್ಳು ಒಂದೊಂದು ಥರ ಇರ್ತಾರೆ. ಅವ್ರವ್ರ ಮೈಂಡ್ ಸೆಟ್ ಅವ್ರವ್ರ ಪರ್ಸ್ನಲ್ ನಾವು ಮಾತಾಡೋಕ್ಕಾಗಲ್ಲ. ನಮ್ಮದೇನಿರುತ್ತೆ ನಾವು ಅಷ್ಟೇ ಮಾತಾಡಬೇಕು. ನಾನು ಹೇಳೋದೇನೆಂದ್ರೆ, ಪ್ರತಿಯೊಬ್ಬರು ಯಾರೇ ಇಲ್ಲರಿ ಹೆಣ್ಮಕ್ಳು ನಮ್ಮದೇನು ತಪ್ಪು ಇಟ್ಕೋಬಾರ್ದು ನೋಡಿ. ನಮ್ಮ ತಪ್ಪು ಇರ್ಲಿಕ್ಕಾದ್ರೆ ಎಲ್ತಾನೆ ಹೋದ್ರೆ ನಾವು ಗೆದ್ದು ಬರ್ತೀವಿ ಅನ್ನೋ ಒಂದು ಭರವಸೆ ನಮ್ಮ ತಾಕಿರುತ್ತೆ. ನಾವು ನಾವೇ ತಪ್ಪು ಇರ್ಲಿಕ್ಕಾದ್ರೆ ಯಾರಿಗೂ ಯಾವ ಮಗ್ಗು ಅಂಜಕ್ಕೆ ಬರಲ್ಲ. ನನ್ನಪ್ಪ ದೇವ್ರು ಬಂದು ನಮ್ಮ ಮುಂದೆ ನಿಂತರು ನೀ ಇಂಥ ತಪ್ಪು ಮಾಡಿ ಅಂದರು ದೇವ್ರಿಗೆ ನಾವು ಉತ್ತರ ಕೊಡಬೇಕು, ನಾವು ಮಾಡಿಲ್ಲ ತಪ್ಪು ಅಂತೇಳಿ. ಯಾಕಂದ್ರೆ ಆ ಕ್ಯಾಪಾಸಿಟಿ ನಮ್ಮ ತಾಕಿರುತ್ತೆ. ಯಾರೋ ಏನೋ ಅಂತಾರೆ, ಯಾರೋ ನಮ್ಗೆ ಹೊಡಿತಾರೆ, ನಮ್ಮ ಬಡಿತಾರೆ, ನಾವು ಯಾರಿಗೆ ಅಪ್ಪ ಅನ್ನಲ್ಲ ಅಂತೇಳಿ ನಾವೇನು ಯಾರಿಗೆ ಕೊಡು ಅನ್ನಲ್ಲ, ಇಡು ಅನ್ನಲ್ಲ. ನಮ್ಮ ಜೀವನ ಮಾಡ್ಕೊಂಡು ತಿಂತಿರ್ತೀವಲ್ಲ. 100 ಮಂದಿಗೆ 100 ಏನೋ ಸಂಕಟ ಪಟ್ಟಿರ್ತಾರೆ. ಸಂಕಟಪಟ್ಟು ಅದಕ್ಕೆ ಹೆಂಗೆ ಬಾಡಿಕೆ ಬಗ್ಗಿಸ್ಬೇಕು ಅನ್ನೋರು ಇರ್ತಾರಲ್ಲ, ಅಂಥವ್ರು ನಮಗೆ ಕೆಟ್ಟದೇ ಮಾತಾಡ್ತಾರೆ. ನಾವು ಕೆಟ್ಟದ್ದು ಮಾಡಿಲ್ಲ ಅಂತವ್ರು ಮನಸ್ಸಿಗೆ ಗೊತ್ತಿದ್ರು ನಮಗೆ ಕೆಟ್ಟದ್ದು ಮಾತಾಡ್ತಾರೆ. ಹಂಗಾಯ್ತು ಹಿಂಗಾಯ್ತು ಅಂತ ಮಾತಾಡಿ ನಮಗೆ ಹೊಡಿತಾರೆ. ನಾನು ಕೂಡ ಅದನ್ನು ಅನುಭವಿಸೀನಿ ರೀ. ಆದ್ರೆ ಆ ಅನುಭವಿಸಿದ ವಿಡಿಯೋ ಇನ್ನೂ ಕೂಡ ಓಡಾಕತ್ತೈತಿ. ಗೊತ್ತಾಗಬೇಕ್ರಿ. ನಾನು ನಿಮ್ಗೂ ಹಂಚ್ಕೋಬಾರ್ದಂತೆ ಇರ್ತೀನಿ. ನಾನು ಎಷ್ಟಂತ ನುಂಗ್ಲಿ ಹೇಳ್ರಿ, ಒಂಟಿ ಹೆಣ್ಮಕ್ಳು ಜೀವನ ಮಾಡ್ತೀವಿ ಅಂದ್ರೂ ಇಷ್ಟು ಕಷ್ಟ ಕೊಡ್ತಾರಲ್ಲ ಅಂತೇಳಿ ನಾನು ನುಂಗಕ್ಕಾಗಲ್ರಿ. ಪ್ರತಿಯೊಂದು ಕ್ಷಣಕ್ಕೂ ನಾನು ಕಷ್ಟ ಅನುಭವಿಸ್ತಾ ಇರ್ತೀನಿ. ಒಂದು ನಿಮಿಷ ನನಗೆ ಕಷ್ಟ ಇಲ್ಲ ಅನ್ನಲ್ಲ. ಯಾಕೆ ಪ್ರತಿಯೊಂದು ವಿಚಾರ ಮಾಡಬೇಕು. ಪ್ರತಿಯೊಂದು ಇದು ಹೆಂಗಾಗುತ್ತೋ ಹೆಂಗಿಲ್ಲೋ, ಇದು ಮಾಡಿದರೆ ಹೆಂಗಾಗುತ್ತೆ, ಇದನ್ನು ಮಾಡಿದರೆ ಹೆಂಗಾಗುತ್ತೆ ಅಂತ ನಾನು ಈ ಥರ ವಿಚಾರ ಮಾಡೋಕ್ಕೀಗಿ ನೀ ಹಂಗದಿ, ನೀ ಹಿಂಗದಿ, ನೀ ಸರಿ ಇಲ್ಲ, ನೀ ಅದು ಆಯಿತು ಆ ಆಯ್ತು ಕುಂಬಳಾಯ್ತು ಅಂತೇಳಿ ಜಗಳ ತಕ್ಕೊಂಡು ಒಂದು ಹೆಣ್ಣಿನ ಮ್ಯಾಗ ಕೈ ಮಾಡೋದು ಮಹಾ ಅಪರಾಧ ರೀ. ಒಂದು ಹೆಣ್ಣಿನ ಮ್ಯಾಗ ಕೈ ಮಾಡೋಕೆ ಯಾರೂ ಅಧಿಕಾರ ಕೊಟ್ಟಿಲ್ಲರಿ. ಆದರೂ ಮಾಡ್ತಾರಂದ್ರೆ ಅವ್ರ ಪಾಪ ಪುಣ್ಯ ಅವ್ರ ಪದರಿಗೆ ಇರ್ತೈತ್ರಿ. ಆದ್ರೆ ಆ ವಿಡಿಯೋ ನೋಡಿದವರು ಇನ್ನೂ ಕಮೆಂಟ್ ಹಾಕ್ತಿರ್ತೀರಿ. ಅದಕ್ಕೆ ಅದ್ರ ಬಗ್ಗೆ ಮಾತಾಡಿದೆ. ಅವತ್ತು ಎಷ್ಟು ದುಃಖ ಅನುಭವಿಸಿರ್ಬೇಕು, ನಾ ಎಷ್ಟು ನೋವು ಅನುಭವಿಸಿರ್ಬೇಕು. ಆ ನೋವು ಶಾಪ ಅವ್ರಿಗೆ ತಟ್ಲಾರ ಹೋಗಲ್ಲ, ತಟ್ಟುತ್ತಾ ಆ ಬೀರಪ್ಪ ಮುತ್ಯ ನೋಡಿರ್ತಾನೆ ಕಣ್ಣಾರೆ. ನೋಡಿ ಅವು ಏನೇನು ಕೊಡಬೇಕು ಯಾರಿಗೆ ಅದು ಕೊಟ್ಟೇ ಕೊಡ್ತಾನೆ. ಆದ್ರೆ ನಾನು ಹೇಳೋಕ್ಕಾಗಲ್ಲ. ಒಂದು ಎಣ್ಣೆಗೆ ಹೊಡೆಯೋದನ್ನು ಅಡ್ಕಲ್ ಗಡಿಗೆ ಹೊಡೆಯೋದನ್ನು ಸವ. ಒಂದು ಎಣ್ಣೆಗೆ ಹೊಡೆದು ದೊಡ್ಡ ಗಣಸು ಅನಿಸ್ಕೊನಲ್ರಿ ಅವರು. ಒಂದು ಎಣ್ಣೆಗೆ ಹೊಡಿಬಾರ್ದು ಮೊದಲೇ. ಮತ್ತು ಇಂಥ ನಮ್ಮ ಜಗತ್ತಿನೊಳಗೆ ಎಷ್ಟೋ ಜನ ಹಿಂದೆ ಗಂಡು ಮಕ್ಕಳು ಸಪೋರ್ಟ್ ಇರ್ಲಿಕ್ಕಂದ್ರೆ ಇನ್ನೊಬ್ರು ಗಂಡು ಮಕ್ಕಳ ದಬ್ಬಾಳಿಕೆ ನಡಿತೈತೆ ನೋಡಿ. ಆದ್ರೆ ಇನ್ನೊಬ್ರು ಗಂಡು ಮಕ್ಕಳು ದಬ್ಬಾಳಿಕೆ ಹೇಳಿದ್ರೆ ಹೆಂಗೋ ಚಪ್ಪಲ್ ತೊಗೊಂಡು ಹೊಡೆದು ಹೆಂಗೋ ನಮ್ಮ ಮನೆಗೆ ಬರ್ಬೋದು. ಮನೆಯವ್ರೇ ನಮಗೆ ಹೊಡ್ಯಾಕತ್ರ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮಂಥ ಅವರಿಗೆ ಹೆಣ್ಮಕ್ಳು ಇರ್ತಾವೆ, ಅವ್ಕರು ಇಟ್ಟಿರಲಿ, ಅವ್ಕರಿಗೆ ಎಲ್ಲ ಕೊಳ್ಳಿ ಮುಂದೆ ಅವರು ಕೂಡ ಯಾಕಪ್ಪ ಅತ್ತಿಗೆ ಅಂದ್ರೆ ತಾಯಿ ಸ್ಥಾನದಾಗ ಇರ್ತಾಳೆ, ಕೈ ಮಾಡಿದೆ ಅನ್ನೋದು ಅವ್ರಿಗೆ ಮುಂದೊಂದಿನ ಅವರು ಆಗುತ್ತೆ ರೀ. ಊಟನೂ ಆಯಿತು ಫೈನಲ್ ಆಗಿ. ಮಧ್ಯಾಹ್ನ ಮಾಡಿದ ಅಡುಗೆಲ್ಲ ಇತ್ತು, ಊಟ ಮಾಡ್ಕೊಂಡ್ವಿ. ಶ್ರಾವಣಿ ಶಿವಕುಮಾರ್ ಊಟ ಮಾಡಿಸಿ ಅವ್ರಿಗೆ ಹಸಿ ಕೊಟ್ಟು ಲೈವ್ ಹೋಗಿದ್ದೆ. ನೆಟ್ ಹಾಕ್ಕೊಂಡು 33 ರೂಪಾಯಿ GB ನೆಟ್ ಹಾಕ್ಕೊಂಡು ಲೈವ್ ಹೋಗಿದ್ದೆ. ಶಿವಕುಮಾರ್ ಇಲ್ಲೇ ಉಣಿಸಿದೆ. ಊಟ ಮಾಡಿ ಮಲ್ಕೊಂಡನ. ಟೈಮು 10 ಬಂದೈತೆ ನೋಡಿ. ಇವಾಗ ಕರೆಂಟ್ ಬಂದು ಕತ್ಲಿತ್ತು. ಲೈವ್ ಹೋದಾಗ ಕತ್ಲಿತ್ತು, ಕರೆಂಟ್ ಬಂದು ಜಸ್ಟ್ ಲಾಕ್ ಚಾಲು ಮಾಡಿ ನೋಡಿ. ಮಧ್ಯಾಹ್ನದಾಗ 4:30 3-4 ಗಂಟೆ ಆಗಿತ್ತೆ. ಮತ್ತು ಅವಾಗ ಲಾಕ್ ಬಂದು ಮಾಡೀನಿ ನೋಡಿ. ಪ್ಯೂರ್ಲಲ್ಲಿ ತರೋದ 10 ರೂಪಾಯಿ ಪ್ಯೂರ್ಲಲ್ಲಿ ತರ್ತೀನಿ ರೀ. ಅದರಾಗ ಆಗಿಂದನು ಕಟ್ ಮಾಡಿ ಹಚ್ಕೋತ ನೋಡಿ. ಎಷ್ಟು ಪರಿಸ್ಥಿತಿ ಹಂಗೆ ಐತ್ರಿ. ಸುಮ್ಮನೆ ಮತ್ತು ಒಂದು ಟೈಮರ ಹೋಗುತ್ತಿಲ್ಲ ರೀ ಹಚ್ಕೊಂಡ್ರೆ. ಈಗ ಇದನ್ನು ಹಿಂದಿಲ್ಲ ಹಚ್ಕೊಂಡಿನಿ.
ಇದು ನಾಳೆಗೆ ಒಂದಿನ ಹಚ್ಕೋತೀನಿ ರೀ. ಹೌದ್ರಿ, ಅಲ್ಲಿ ತಿಕ್ಕು ಮಲ್ಲಮ್ಮ ಆದ್ರೂ ನಾನು ಹಿಂಗೆ ಮಾಡೋದು. ಯಾಕಂದರೆ ಎಲ್ಲ ಜೀವನದಾಗ ಯಾವುದು ಕಷ್ಟ ಯಾವುದು ಸುಖ ಯಾವುದು ಎಲ್ಲ ಅನುಭವಿಸ್ಬಿಟ್ಟೀನಿ. ನೊಂದು ಜೀವ ಅಂತಲೇ ಹೇಳ್ಬೋದು ರೀ ನಂದು ಜೀವನ. ಇವಿಷ್ಟು ವಿಡಿಯೋ ಮಾಡಬೇಕು ಅಂಥೇಳಿ 7 ಸಜ್ಜು ಮಾಡಿಟ್ಟೀನಿ. ಕರೆಂಟೇ ಇಲ್ಲ, ಸಣ್ಣ ಮಳೆ ಬರೋದು ಹೋಗೋದು, ಹಿಂಗಾಗಿ ಅಷ್ಟು ಸೀರೆಗಳು ಹಾಗೆ ಕುಂತ ನೋಡಿ. ಇನ್ನೂ ಒಂದಿಷ್ಟು ಸೀರೆಗಳು ವಿಡಿಯೋ ಮಾಡಬೇಕಾಗಿತ್ತು. ಒಬ್ಬರು ಸಿಸ್ಟರ್ ಬಟ್ಟೆ ಬಗ್ಗೆ ಮಾಲ್ ಮಾತ್ರ ಭಾರಿ ತಂದಿರಿ, ಗುಡ್ಡು ಸೀರೆಗಳು ಅಂತ ಕಮೆಂಟ್ ಹಾಕಿದ್ರಿ. ಖುಷಿ ಆಗುತ್ತಾ. ಈ ಥರ ಯಾರು ಪೇರ್ಲಲ್ಲಿ ಆಗಲಿ, ಹಲ್ ತಿಕ್ಕು ಮಲಮ್ಮ ಆಗಲಿ, ಪೌಡ್ರ್ ಡಬ್ಬಿ ಆಗಲಿ ಕಟ್ ಮಾಡಿ ಅಷ್ಟು ಪೌಡ್ರ ಉಡ್ದಿಸ್ಕೊಂಡು ಒಗ್ಯೋದು ರೀ. ಮತ್ತು ಪೇರ್ಲಾನ ಇದೇ ಥರ ಮಾಡೋದು ನೋಡಿ. ನಾ ಮಾಡಂಗೆ ನಾ ಹೇಳ್ತೀನಿ ರೀ. ಯಾಕಂದ್ರೆ ನಾವೇನು ದೊಡ್ಡ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ರೀ. ಅವು ದೊಡ್ಡ ಪೇರ್ಲಲ್ಲಿ ತೊಗೊಂಡ್ರೆ 60-70 ರೂಪಾಯಿ ಹೋಗುತ್ತೆ ಅಂತೇಳಿ ಬರೀ 10 ರೂಪಾಯಿ ತರ್ತೀನಿ. ಸುಮ್ಮನೆ ಯಾವಾಗಾರ ಒಮ್ಮೆ ಹಚ್ಕೋತೀನಿ ರೀ. ನಾನು ಡೈಲಿ ಯೂಸ್ ಮಾಡ್ತೀನಿ ಅಂತ ಹೇಳಲ್ಲ. ಒಂದೊಂದು ಟೈಮ್ದಾಗ ಊಟ ಮಾಡೋಕ್ಕೆ ಟೈಮ್ ಸಿಗಲ್ಲ ರೀ ಒಂದೊಂದು ಇದ್ರಾಗ. ಮತ್ತು ಇದನ್ನ ಯಾವಾಗ ಹಚ್ಕೋತೀನಿ. ಆಗಳೇ ನಾನು ದೇವ್ರ ಮುಂದೆ ದೀಪ ಹಚ್ಚಿದ್ನೆಲ್ಲ ಬೇಕಾಗಿತ್ತು, ಖಾಲಿ ಆಗಿತ್ತು ರೀ. ಬರಲಿಲ್ಲ, ಹೆಚ್ಚಿಗಿದ್ರು ಕತ್ತರ್ಲೆ ಕಟ್ ಮಾಡಿ ಹಚ್ಕೊಂಡೆ ನೋಡಿ. ಹೆಂಗೆ ಜೀವನ ಹೆಂಗೆ ಮಾಡ್ಕೊಂಡು ಹೋಗೋದ್ರಿ. ಇದ್ದಿದ್ರಾಗನೇ ಅಡ್ಜಸ್ಟ್ ಮಾಡ್ಕೊಳೋದೇ ಜೀವನ ನೋಡಿ. ಇವಿಷ್ಟು ಕಿತ್ತಿಟ್ಟಿನಿ. ಹೆಂಗೆ ವಿಡಿಯೋ ಮಾಡ್ಯೋ ಅಂತ ಕುಂತೀನಿ ರೀ. ಈಗ ಶ್ರಾವಣಿ ಮಾತ್ರ ಮಲ್ಕೊಂಬಿಟ್ಟಾಳ. ಶ್ರಾವಣಿನೇ ವಿಡಿಯೋ ಮಾಡಿಕೊಡ್ತಾವಡಿ, ಒಂದಿಷ್ಟು ಹೆಲ್ಪ್ ಮಾಡ್ತಾಳೆ. ಶ್ರಾವಣ್ ಕುಮಾರ ಶ್ರಾವಣಿ ದೊಡ್ಡವರಾದ್ರಂದ್ರೆ ಇನ್ನೂ ಹೆಲ್ಪ್ ಮಾಡ್ತಾರೆ. ಏನು ಮಾಡೋದ್ರಿ, ಹೆಂಗೆ ಬರ್ತಾ ದೇವರು ಹೆಂಗೆ ಜೀವನ ಕೊಡ್ತಾನೆ ಹಂಗೆ ಅನುಭವಿಸ್ಕೊಂಡು ಹೋಗ್ಬೇಕು. ಒಬ್ರೊಬ್ರು ಜೀವನ ಒಂದೊಂದು ಥರ ಕಷ್ಟ ಇರುತ್ತೆ ನೋಡಿರಿ. ಇವಾಗ ಕರೆಂಟ್ ಬಂದವು, ಏನು ಮಾಡಿ ವಿಡಿಯೋ ಮಾಡ್ಯೋ ಹೇಗೆ ಮಾಡ್ಯೋ ಅಂತ ವಿಚಾರ ಮಾಡ್ಕೊತ ಕುಂತೀನಿ ನೋಡಿ. ಒಬ್ಬರು ವಿಡಿಯೋ ಮಾಡೋಕೆ ಸಪೋರ್ಟ್ ಬೇಕು ರೀ, ನಮಗೂ ಕೂಡ ಇದ್ರ ಅನುಕೂಲ ಆಗುತ್ತೆ. ಆದರೂ ಶ್ರಾವಣಿ ಹೆಂಗೋ ಸ್ವಲ್ಪ ತಕ್ಕ ಮಟ್ಟಿಗೆ ವಿಡಿಯೋ ಮಾಡಿ ಕೊಡ್ತಾಳ್ರಿ. ಆಕೆಗೆ ಎಷ್ಟು ವಯಸ್ಸೈತೆ ಅಷ್ಟು ವಿಡಿಯೋ ಮಾಡ್ತಾವಡಿ. ನಮ್ಮಂಗೆ ಕರೆಕ್ಟಾಗಿ ಶೂಟ್ ಮಾಡೋದ್ರೆ ಆಗಲ್ಲ. ಆದ್ರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿನ ಎಲ್ಲಿ ಹುಡುಕಾಡ ಸಿಗಲ್ಲ ನೋಡಿ. ಯಾಕಂದ್ರೆ ಖುಷಿ ಆಗುತ್ತೆ ಅವ್ರುಗಳು ಮಾತಾಡಿದಂದ್ರೆ. ಅವ್ರು ಹಿಂಗೆ ಅಂತಾರೆ, ಅಕ್ಕ ನಿಮ್ಮ ವಿಡಿಯೋ ನಿಮ್ಮ ಮಾತು ಕೇಳೋಕೆ ಚಂದ, ಅಕ್ಕ ನಿಮ್ಮ ವಿಡಿಯೋ ಇಷ್ಟ ಆತಾವು, ಅಕ್ಕ ನೀವು ಹಂಗೆ ಮಾತಾಡ್ತೀರಿ, ಅಕ್ಕ ನೀವು ಕರೆಕ್ಟ್ ಮಾತಾಡ್ತೀರಿ, ಅಕ್ಕ ಯಾವುದೂ ಮನಸ್ಸು ಇಟ್ಕೊಳ್ಳಾರ ಪಟ ಮಾತಾಡ್ತಿಲ್ಲ, ಆ ಮಾತು ಇಷ್ಟ ಆತಾವು ಅಂತ ಭಾಳ ಮಂದಿ ಹೇಳ್ತಿರ್ತೀರಿ, ಕಮೆಂಟ್ ಮೂಲಕ ತಿಳಿಸ್ತಿರ್ತೀರಿ. ತುಂಬ ಖುಷಿ ಆಗುತ್ತೆ. ಸೂಪರ್ ವಿಡಿಯೋ ಅಂತಿರ್ತೀರಿ. ಎಲ್ಲ ಥರ ನಿಮ್ಮ 2 ಚಾನಲ್ಗೂ ನಟ್ಟು ಸಪೋರ್ಟ್ ಮಾಡ್ತೀರಿ. ಮಾನ್ಯ ಒಬ್ಬರು ಅಮ್ಮರು ಇಷ್ಟೆಲ್ಲ ಏನಿಲ್ಲಂದ್ರೂ 6,000 ರೂಪಾಯಿ ವ್ಯಾಪಾರ ಆಗೈತೆ ರೀ. ನೀವೇನು ಕಸ್ಕೊನಲ್ಲ. ನಮ್ಮ ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದು ನೋಡಿ, ಎಷ್ಟೆಲ್ಲ ನನಗೆ ಆರ್ಡ್ರ್ ಬಂದಾವ ಅಂತೇಳಿ. 7 ಆರ್ಡ್ರ್ ಬಂದವ್ರಿ. ಅದರ 1-2 ಸೀರೆಗಳಾಗ್ಯಾವು. 6,000 ರೂಪಾಯಿ, ಒಂದೇ ದಿನಕ್ಕೆ 6,000 ರೂಪಾಯಿ ವ್ಯಾಪಾರ ಆಗೈತೆ. ಅದಕ್ಕೆಲ್ಲ ನೀವೇ ಕಾರಣ. ಅದನ್ನೆಂದು ಮರೆಯೋಕ್ಕಾಗಲ್ಲ. ನನಗೆ ಹೆಂಗಂದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ರೀ. ಕರೆಕ್ಟಾಗಿ ಒಬ್ಬ ವಿಡಿಯೋ ಶೂಟ್ ಮಾಡಿರ್ಬೇಕು, ನಾನೆಲ್ಲ ತೋರಿಸ್ಕೊತ ಬಂದುಬಿಡ್ತೀನಿ. ಅದು ವಿಡಿಯೋ ಚೆನ್ನಾಗಿ ಬರುತ್ತಾ. ಆವಾಗ ಹೆಂಗೋ ಇಲ್ಲಿ ಪುಟ್ಟಕ್ಕ ಒಂದಿಟ್ಟು ಹೆಲ್ಪ್ ಮಾಡ್ತಿದ್ಲು. ಇವಾಗ ಯಾರೂ ಇಲ್ಲ. ಆದ್ರೆ ನಮಗೆ ಬಂದಿತ್ತಂದ್ರೆ ನಾವೇ ಮಾಡ್ಕೋಬೇಕು. ಯಾಕೆ ಇದು ಕಣ್ಣೀರು ಮ್ಯಾಗ ಅದಾವ್ರಿ ನೋಡಿ. ಇವಾಗ ಎಷ್ಟೋ ಇಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಸಂಬಂಧಿಕರೇ ನಮ್ಮನ್ನು ಕಾಲ ಹಾಕಿ ತುಳಿಬೇಕು, ಇಕ್ಕಿ ಬೆಳಿಬಾರ್ದು, ಇಕ್ಕಿಗೆ ಬಟ್ಟೆ ಮಾರ್ತೀನಿ ಅಂದ್ರೆ ಮಂದಿ ಕೂಡಿಸಿ ಬಟ್ಟೆ ಮಾರಬಾರ್ದ ನೀನು, ಅದು ದೊಡ್ಡ ಅಪರಾಧ ಅಂತ ಅಂದೋರು ಅದಾರಿ. ಅಷ್ಟಿಗೆ ಬಟ್ಟೆ ಮಾರಾಕತ್ನಲ್ರಿ. ನಾನು ಅಲ್ಲೇ ನಮ್ಮ ತವ್ರ ಮನೆಯಲ್ಲೇ ಬಟ್ಟೆ ಮಾರಿದ್ದೆ. ಅವು ಬಟ್ಟೆ ತಂದು ಇಲ್ಲಿಟ್ಟೆ. ಯಾಕಂದ್ರೆ ನಾನು ಅಲ್ಲೇನು ಉದ್ಯೋಗ ಮಾಡ್ತಿದ್ದೆ ಅದೇ ಉದ್ಯೋಗ ನಾನು ಇಲ್ಲಿ ಚಾಲೂ ಮಾಡೀನಿ ರೀ. ಆದ್ರೆ ಆ ಮಾಡುವ ಹೊತ್ನ್ಯಾಗ ಮಂದಿ ಕೂಡಿಸಿ ಬಟ್ಟೆ ಮಾರೋದು ಬೇಡ, ನಮ್ಮ ಮನ್ಯಾಗ ಬಟ್ಟೆ ಮಾರಿದ್ರೆ ಒಂದು ದೊಡ್ಡ ಅಪರಾಧ ಅಂಥೇಳಿ ಹೀರಾಡಿ ಬಿಟ್ಟಿದ್ರು. ಆದ್ರೆ ಅದು ಹರಕೆ ಅವ್ರದ್ದು ಕೂಡ್ತು ಹೊಡ್ಕೊಂಡ್ರು. ಭಾಳ ಕಷ್ಟ ಆಗುತ್ತೆ ರೀ. ಅದು ಎಲ್ಲ ನೆಪ್ಪಾದ್ರೆ. ಆದ್ರೆ ಒಂದು ಹೆಣ್ಣು ಮಗಳು ಎಷ್ಟೇ ನೋಡಿ, ಎಷ್ಟೇ ನಾವು ಧೈರ್ಯವಾಗಿರ್ತೀವಿ, ಎಷ್ಟೇ ನಾವು ಕುಗ್ಗಬಾರ್ದು, ನಾವು ಇನ್ನೂ ಎದುರಿಸ್ಬೇಕು, ಇನ್ನೂ ಜೀವನ ಮಾಡಬೇಕು ಅಂತಿರ್ತೀವಿ. ಆದ್ರೆ ಇವಾಗ ನಿಮ್ಮ ಮುಂದೆ ಹೇಳ್ಕೊಂಡಾಗ ನನಗೆ ಕಣ್ಣೀರು ಬರ್ತಿರ್ಬೋದು. ಆದ್ರೆ ನಿಜ ಹೇಳ್ಬೇಕಂದ್ರೆ ನಾನು ಏನೇ ಕಷ್ಟ ಬರಲಿ, ಏನೇ ನೋವು ಬರಲಿ, ನಾನು ಅಳಲ್ಲ. ಜಾಸ್ತಿ ಅಳೋದು ಕಮ್ಮ. ಮನಸ್ಸಿಗೆ ತುಂಬ ನೋವು ಅಂತಂದ್ರೆ ಒಂದೊಂದು ಕ್ಷಣ ಅಳ್ತಿರ್ತೀನಿ. ಯಾಕಂದ್ರೆ ನಮ್ಮೂರಿಗೆ ನಮಗೆ ಆಗಲ್ಲ ಟೈಮ್ಗೆ ನೀವೆಲ್ಲರೂ ವಿಡಿಯೋ ನೋಡಿ, ವಿಡಿಯೋ ಮೂಲಕ ಬರುವಂಥ ಸೀರೆಗಳು ನೋಡಿ, ವಿಡಿಯೋ ಮೂಲಕ ಹಾಕಿರುವಂಥ ಸೀರೆಗಳು ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡ್ತಿರಲ್ಲ. ಅದಕ್ಕೆ ನಾನು ಎಂದೂ ಚರವಣೆಯಾಗಿರ್ತೀನಿ ನೋಡಿ. ಒಬ್ಬರು ಸಿಸ್ಟರ್ಗಳು ಮಾತಾಡಿದೆ, ನಿಮ್ಮ ಒಟ್ಟು ಹಚ್ಕೊಂಡು ಮಾತಾಡಲ್ರಿ ನೀವು. ಒಂದು ಸೀರೆ ಬೇಕು ಬುಕ್ಕಿಂಗ್ ತೊಗೋಬೇಕಂದ್ರೆ ಫೋನ್ ಹಚ್ಚಿದ್ರಿ, ಫೋನ್ ಹಚ್ಚಿ ಮಾತಾಡಿ ಇದೆಲ್ಲ ಸೀರೆ ಬಗ್ಗೆ ಫೋಟೋ ಹೊಡೆದು ಹಾಕಿದ್ರಿ, ಎಲ್ಲ ಮಾಡಿದ್ರಿ ಅಂತ ಹೇಳಿದರು.
ನಮ್ಮ ಕರ್ತವ್ಯ ರೀ ಅದು. ನೀವು ಬುಕ್ಕಿಂಗ್ ಕೊಡೋದು ನಮ್ಮ ಅದೃಷ್ಟ. ಯಾಕಂದ್ರೆ ನೀವು ಬುಕ್ಕಿಂಗ್ ಕೊಟ್ರೇ ನನಗೆ ಸೀರೆಗಳು ಸೇಲ್ ಆಗ್ತಾವೆ. ಇವಾಗ ನೋಡಿ ನಿಜವಾಗಿ ಹೇಳ್ಬೇಕಂದ್ರೆ ನಾನು ಇಷ್ಟು ದಿನ ಸೀರೆ ಆನ್ಲೈನ್ ಬಿಸ್ನೆಸ್ಸು ಸ್ಟಾಪ್ ಮಾಡಿದೆ. ಖಂಡಿತ ನಾನು ಮೊದಲು ಮಾಡ್ತಿದ್ದೆ, ಎಲ್ಲ ಆರ್ಡ್ರ್ ಬರ್ತಿದ್ದು. ನಡಬಾರ್ಕೆ ಏನಾಗ್ಬಿಡ್ತು, ಎಲ್ಲ ಯೂಟ್ಯೂಬರು ಸೀರೆ ಬಿಸ್ನೆಸ್ ಮಾಡಾಕತ್ರು. ಅವಾಗ ಏನಾಗ್ಬಿಡ್ತಂದ್ರೆ ನಾನು ಸ್ಟಾಪ್ ಮಾಡಿಬಿಟ್ಟೆ ಆಟೋಮೆಟಿಕ್ಕಾಗಿ. ಇಲ್ಲೇ ವ್ಯಾಪಾರ ಹಾಕೈತಿ ನಂದು, ಊರಲ್ಲೇ ಹಾಕಾಯ್ತು. ಇವಾಗ ಊರಾಗ ಹೆಂಗಾಗೈತಂದ್ರಿ, ಮಳೆ ಇಲ್ಲ, ಬೆಳೆ ಇಲ್ಲ. ಇಲ್ಲೇ ಎಲ್ಲರೂ ಕೆಲ್ಸಕ್ಕೆ ಹೋದ್ರೇ ಕೈಯಾಗ ಅಮೌಂಟ್ ಬರ್ತಾವೆ. ಕೆಲ್ಸಕ್ಕೆ ಹೊಂಟಿದ್ರಂದ್ರೆ ಕೊಡ್ತೀನಪ್ಪ, ಇವತ್ತು ನಾಳೆ ಕೊಡ್ತೀನಿ ಅಂತೇಳಿ ಸೀರೆ ಓದ್ಬಿಡೋರು. ಹಿಂಗಾಗಿ ಇಲ್ಲಿ ಏನೂ ವ್ಯಾಪಾರ ಇಲ್ಲ. ಮತ್ತು ನಮ್ಮ ಉಪ ಜೀವನ ನಡಿಬೇಕಲ್ರಿ. ಎಲ್ಲ ಹೆಂಗೈತಂದ್ರೆ ಇವಾಗ ಮನ್ಯಾಗ ಗೋರ್ಮೆಂಟ್ ನೌಕರಿ ಮಾಡಾಕತ್ತು ಇಬ್ಬರು ಗಂಡ ಹೆಂಡತಿ ದುಡಿಯಾಕತ್ರೂ ಒಂದೊಂದು ಟೈಮಿಗೆ ಒಂದು ಉಪ್ಪಿನಾಳನ್ನು ಹೊತ್ತು ನಿಂದಿರ್ತಂತ. ಹಂಗೆ 2 ಮಕ್ಕಳು ತೊಗೊಂಡು ಒಬ್ಬಳೆ ಜೀವನ ನಿಲ್ಲಿಸ್ಬೇಕಂದ್ರೆ ಹೆಂಗೋ ಹೊಟ್ಟಿ ಪಾಡಿಗೋಸ್ಕರ ಏನೋ ಮಾಡ್ಬೇಕಲ್ರಿ. ಹಂಗಾಗಿ ಮತ್ತೆ ಕಷ್ಟಪಟ್ಟು 1-2 ವಿಡಿಯೋ ಮಾಡಿ ಹಾಕಿ ಸೀರೆವು. ಇವತ್ತೊಬ್ಬರು ಸೀರೆ ಬುಕ್ಕಿಂಗ್ ಮಾಡ್ಕೊಂಡ್ರು, ತುಂಬ ಖುಷಿ ಆಗುತ್ತೆ. ಅವರು ಎಲ್ಲೇ ನೀವು ಹೊರಗೆ ತೊಗೋತೀರಿ, ನಿಜ ಇಲ್ಲನಲ್ಲ, ಅಲ್ಲಿ ಅಮೌಂಟ್ ಕೊಡ್ತೀರಿ, ಹೊರಗೆ ತೊಗೊಂಡ್ರೆ ಅಮೌಂಟ್ ಕೊಡ್ತೀರಿ. ನಮ್ಮ ತಕ್ಕ ತೊಂದ್ರೆ ನಮ್ಮ ಜೀವನಕ್ಕೊಂದು ಹೆಲ್ಪ್ ಆಗುತ್ತೆ. ಅಲ್ಲಿ ಎಷ್ಟೋ ಜನ ತೊಗೋತಿರ್ತಾರೆ, ನಮ್ಮ ದೊಡ್ಡ ದೊಡ್ಡ ಅಂಗಡಿ ಇರ್ತಾರೆ, ಅವ್ರಿಗೆಲ್ಲ ಅನುಕೂಲ ಇರ್ತೈತಿ. ಸುಮ್ಮನೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಒಬ್ಬ ಹೆಣ್ಮಗಳು ಮನೆ ಬಟ್ಟೆ ಇಟ್ಕೊಂಡು ಆನ್ಲೈನ್ ಕಳಿಸ್ತಾಳೆ. ಆನ್ಲೈನ್ ಕಳಿಸ್ಬೇಕಂದ್ರೂ ಕಷ್ಟ ಭಾಳ ಇತ್ತು ರೀ. ಇಲ್ಲೇ ಬುಕ್ಕಿಂಗ್ ತೊಗೋಬೇಕು, ಆಮೇಲೆ ಆರ್ಡ್ರ್ ಮಾಡಬೇಕು, ಅವ್ರಿಗೂ ಮಾತಾಡಬೇಕು. ನಾವೇ ಇಷ್ಟೆಲ್ಲ ಆರ್ಡ್ರ್ ಬಂದಾವ, ಈಕೆ 6,000 ರೂಪಾಯಿ ಆನ್ಲೈನ್ ಬಿಸ್ನೆಸ್ನ್ಯಾಗ ತೆಗೆದ್ಲಂತ ನಿಮಗೆ ಅನ್ನಿಸ್ತಿರ್ಬೇಕು. 6,000 ರೂಪಾಯಿದು ನಾವು ಗಂಟು ಹಾಕಿರ್ತೀವಿ. ಅದಕ್ಕೆ ಗಂಟು ತೆಗೆದು ಅದರ ಕೊರಿಯರ್ ಚಾರ್ಜ್ ತೆಗೆದು 800 ರೂಪಾಯಿ ಹೋದ್ವು ರೀ. ಅಷ್ಟಕ್ಕೆ ಮೊನ್ನೆ 800 ಕೊರಿಯರ್ ಚಾರ್ಜ್ ತೆಗೆದು ಆಮೇಲೆ ನಮ್ಮ ಲಾಭ ತೊಗೋಬೇಕು, ನಾವು ಅಡ್ಡಾಡಿ ತೊಗೋಬೇಕು. ಇವಾಗ ಹೆಂಗಾಗೈತಂದ್ರೆ ನಾನು ಇಲ್ಲಿ ಬುಕ್ಕಿಂಗ್ ತೊಗೋಬೇಕು, ಮತ್ತು ಅವನಷ್ಟು ಡ್ಯಾಮೇಜ್ ಚೆಕ್ ಮಾಡಬೇಕು, ಮತ್ತು ಪ್ಯಾಕಿಂಗ್ ಮಾಡಬೇಕು, ಅವ್ರ ಅಡ್ರೆಸ್ ಬರೀಬೇಕು. ಒಂದು ಅಡ್ರೆಸ್ ಮಿಸ್ ಆದ್ರೆ ಅವ್ರ ಮನೆಗೆ ಹೋಗಿ ತಲುಪಲ್ಲ. ಅವ್ರಿಗೆ ಹೋಗಿ ತಲುಪುತ್ತಾ ನಮ್ಗೆ ಟೆನ್ಷನ್ ಇರುತ್ತೆ ರೀ. ಇದ್ರಾಗ ಬಟ್ಟೆ ಬಿಸ್ನೆಸ್ನಾಗ ನಾವು ಬಟ್ಟೆ ಬಿಸ್ನೆಸ್ ಮಾಡ್ತೀವಿ, ನಾವು ಬುಕ್ಕಿಂಗ್ ತೊಗೋತೀವಿ. ಅದರಿಂದ ಕಷ್ಟ ತಕ್ಕಂಗೆ ಪ್ರತಿಫಲ ಸಿಗುತ್ತಾ, ಆದ್ರೆ ಕಷ್ಟಪಡಬೇಕು. ಅವತ್ತೇನೋ ಅಷ್ಟು 800 ರೂಪಾಯಿ ಆರ್ಡ್ರ್ ಕೊಟ್ಟು ನನಗೊಂದಿಷ್ಟು ಮಿಕ್ಕಿ ಅಷ್ಟು ಆರ್ಡ್ರ್ ನಡ್ಬರ್ಕ ಒಂದು 500 ರೂಪಾಯಿ ಉಳಿತು. 500 ರೂಪಾಯಿ ಅಂದರೆ 300 ರೂಪಾಯಿಗೆ ಒಂದು ಹೆಂಗೆ ದುಡಿಯೋಕೆ ಹೋಗ್ತಾರೆ. ನಾನು ಲೆಕ್ಕ ಹಾಕಿದೆ, 2 ದಿನದ ಕೂಲಿ, ಇನ್ನೊಂದು 100 ರೂಪಾಯಿ ಅಂದರೆ 2 ದಿನದ ಕೂಲಿ ಬಂತು. 2 ದಿನದಾಗ ಅಷ್ಟು ದುಡಿಯೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಏನೋ ಆಗುತ್ತೆ ಅಂಥೇಳಿ ಇವಾಗ ನಾನು ಇನ್ನೂ 1 ರೂಪಾಯಿನೂ ಬಳಸಿಲ್ಲ. ಅವ್ನು ತಂದು ಅಮೌಂಟು ಅಷ್ಟು ಗಂಟೆ ಕುಡ್ಸಾಕತ್ತೀನಿ. ಯಾಕಂದ್ರೆ ಕಂಡಪಟ್ಟೆ ಅಮೌಂಟ್ ಮಾಲ್ ಹಾಕೀನಿ. ಗಂಟು ಕೂಡೋತರ ಮಾತ್ರ ಮನ್ಸಿಗೆ ನೆಮ್ಮದಿ ಇರಲ್ಲ. ಊಟ ಹೋಗಲ್ರಿ, ಒಂದೊಂದು ತುತ್ತು ಊಟ. ನಿಜ ಹೇಳ್ಬೇಕಂದ್ರೆ ವ್ಯಾಪಾರ ಮಾಡ್ತೀವಿ ಅನ್ನೋದು ಅಷ್ಟೇ ಆಗುತ್ತೆ. ಲಾಭ ಆಯ್ತು ಅಂದ್ರೆ ಖುಷಿ ಆಗುತ್ತೆ ರೀ, ಲುಕ್ಷನ್ ಆಯ್ತಂದ್ರೆ ದುಃಖ ಆಗುತ್ತೆ. ಎರಡೂ ಅನುಭವಿಸ್ಲೇಬೇಕು. ಇದು ಯಾಕೆ ವ್ಯಾಪಾರ, ಬಟ್ಟೆ ವ್ಯಾಪಾರ ಐತ್ರಿ, ಮತ್ತೇನು ಮಾಡೋಕ್ಕಾಗಲ್ಲ. ಬರ್ರಿ, ಏನಾದರೂ ಹೆಚ್ಚಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅಕ್ಕ ನೀವು ಮೋಟಿವೇಶ್ನಲ್ ವಿಡಿಯೋನೇ ಹಾಕವಲ್ರಿ, ಒಂದಿಷ್ಟು ಮೋಟಿವೇಶ್ನಲ್ ವಿಡಿಯೋ ಹಾಕ್ರಿ, ಮಾತಾಡ್ರಿ, ಅದ್ರ ಬಗ್ಗೆನೂ ಅಂತೀರಿ. ಎಷ್ಟಾಗುತ್ತೋ ಅಷ್ಟು ಮಾತಾಡೋಕೆ ಟ್ರೈ ಮಾಡ್ತೀನಿ. ಕೆಲಸದ ಒತ್ತಡ, ಆ ಕಡೆ ಕೆಲಸ, ನಾನು ತಲೆಯಾಗ ಒಂದಿದ್ರೆ ಅವಾಗೇನು ವಿಡಿಯೋ ಮಾಡಬೇಕು, ಮೋಟಿವೇಶ್ನಲ್ ಹಾಕಬೇಕು, ಜನರೆಲ್ಲರೂ ಧೈರ್ಯವಾಗಿರಬೇಕು. ಎಲ್ಲರೂ ಪ್ರತಿಯೊಂದು ಹೆಣ್ಮಗಳೂ ತಂದ ಜೀವನ ಮಾಡಬೇಕು, ಯೂಸ್ ಆಗಬೇಕು ನೋಡ್ರಂತ ನಾನು ಹಿಂಗೆ ಮಾಡಿದೆ. ಇವಾಗೂ ಸಿಕ್ಕಾಪಟ್ಟೆ ಒಂದು ದಿನಕ್ಕೆ 1,000 1,500 ಹಿಂಗೆ ಓಡತ್ರಿ. ಎಲ್ಲರೂ ನಿಮ್ಮ ಸಪೋರ್ಟು ಇನ್ನೂ ಕೂಡ ಎತ್ತರಕ್ಕೆ ಬೆಳೆಸಬೇಕು, ಇನ್ನೂ ಕೂಡ ಮುಂದೆ ಬೆಳೆಸ್ತೀರಂತ ಒಂದು ಇದು ಐತೆ. ನನ್ನ ಯೂಟ್ಯೂಬ್ ಜರ್ನಿ ಬೇಕಾದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ನೀವು ಕೇಳ್ತಿರ್ತೀರಿ, ಅಕ್ಕ ನೀವು ಹಳ್ಳಿಯಲ್ಲಿ ವಿಡಿಯೋ ಮಾಡ್ತೀರಿ, ಹಂಗೆ ಹಿಂಗೆ ಅಂತೆಲ್ಲ ಪ್ರತಿಯೊಂದು ಕೇಳ್ತಿರ್ತೀನಿ. ಮುಂದೆ ನೆಕ್ಸ್ಟ್ ಬರೋ ವಿಡಿಯೋಲಿ ನಿಮ್ಗೆ ಶೇರ್ ಮಾಡ್ತೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾನು ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.